ಡಿಸಿಎಂ ಡಿಕೆ ಶಿವಕುಮಾರ್ ಧಮಕಿಗಳಿಗೆ ನಾನು ಬಗ್ಗಲ್ಲ. ಡಿಕೆ ಸುರೇಶ್ ವಿರುದ್ಧ ಮತ್ತೆ ಈಶ್ವರಪ್ಪ ಗುಡುಗಿದ್ದಾರೆ. ತಮ್ಮ ಅಂತ ಡಿಕೆ ಸುರೇಶ್ ಹೇಳಿಕೆ ಪರ ನಿಂತ ಡಿಕೆಶಿ ದೇಶ ವಿಭಜನೆ ಹೇಳಿಕೆ ಸರಿಯಿಲ್ಲ. ಖರ್ಗೆ ಕೂಡ ಇದನ್ನಂದ್ರು, ಸಿದ್ದು ಕೂಡ ಅದನ್ನೇ ಹೇಳಿದ್ರು. ಆದ್ರೆ ಡಿಕೆ ಸುರೇಶ್ ದೇಶ ವಿಭಜನೆ ಹೇಳಿಕೆಯನ್ನ ಸಹಿಸಲ್ಲ. ಜೈಲಿಗೆ ಹೋಗಿ ಬಂದ ಡಿಕೆ ಏನ್ ಸೆಟಲ್ ಮಾಡ್ತಾರೆ? ಇನ್ನೊಮ್ಮೆ ಜೈಲಿಗೆ ಹೋಗಿ ಬಂದ್ರೆ ಡಿಕೆಶಿ ಫುಲ್ ಸೆಟಲ್ ಆಗ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಟಾಂಗ್ ಕೊಟ್ಟಿದ್ದಾರೆ ಈಶ್ವರಪ್ಪ. ಡಿಕೆ ಶಿವಕುಮಾರ್ ಜೈಲಿಗೆ ಹೋಗ್ಬಿಟ್ಟು ಬಂದರು. ಅದೇನು ದೊಡ್ಡ ಲೆಕ್ಕ ಅಲ್ಲ ಅವರಿಗೆ. ಜೈಲಿಗೆ ಹೋಗಿ ಬರೋದೊಂದು ಮಾಮೂಲಿ ಅವರಿಗೆ. ನನಗೆ ಸೆಟ್ಲ್ಮೆಂಟ್ ಮಾಡ್ತೀವಿ ಏನಂತ ಮಾತು ಹೇಳಿದ್ದಾರೆ. ಅರ್ಧ ಸೆಟ್ಲ್ಮೆಂಟ್ ಆಗಿದೆ, ಇನ್ನು ಅರ್ಧ ಸೆಟ್ಲ್ಮೆಂಟು. ಯಾವುದೋ ಸಿನಿಮಾದಲ್ಲಿ ವಿಲನ್ ಹೇಳಂಥ ಪದಗಳಿವು, ಗುಂಡ ಹೇಳಂಥ ಪದಗಳು. ಇಂಥ ಪದಗಳಿಗೂ ನಾನು ಬಗ್ಗೋನಲ್ಲ. ಇವ್ರಿಗೆ ತಾಕತ್ತಿದ್ರೆ ಇದರಿಂದ ಹೊರಗೆ ಬರಬೇಕಿತ್ತು. ಜೈಲಲ್ಲೇ ಅರ್ಧ ಸೆಟ್ಲ್ಮೆಂಟ್ ಆಗಿದೆ. ಈಗ ಒಂದಿಷ್ಟು ದಿನ ಜೈಲಲ್ಲಿ ಇದು ಬಂದಿದ್ದಾರೆ, ಸದ್ಯಕ್ಕೆ ಬೈಲಲ್ಲಿದ್ದಾರೆ. ಮತ್ತೆ ಫುಲ್ ಸೆಟ್ಲ್ಮೆಂಟ್ ಆಗೋದಿದೆ, ಮತ್ತೆ ಜೈಲಿಗೆ ಹೋಗೋರಿದ್ದಾರೆ ಇವರು ಸೆಟ್ಲ್ಮೆಂಟ್ ಬಗ್ಗೆ ಮಾತಾಡೋದಕ್ಕೆ ಇಂಥದಕ್ಕೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವು ಹೆದರೋ ಪ್ರಶ್ನೆ ಬರೋದಿಲ್ಲ. ಇದನ್ನು ಅವರು ತಿದ್ಕೋಬೇಕು. ಕೇಳೋದಿಲ್ಲ ಈಶ್ವರಪ್ಪ ಅವ್ರ ಮಾತುಗಳನ್ನ. ಸೆಟಲ್ ಮಾಡ್ತೀನಿ ಅಂತ ಡಿಕೆ ವಿರುದ್ಧ ಈಶ್ವರಪ್ಪ ಗರಂ ಆಗಿದ್ದಾರೆ. ಅರ್ಧ ಆಗಿದೆ, ಇನ್ನರ್ಧ ಸೆಟಲ್ ಮಾಡ್ತೀನಿ ಎಂದಿದ್ದಾರೆ. ಯಾವುದೋ ಸಿನಿಮಾದಲ್ಲಿ ವಿಲನ್ ಹೇಳೋ ಮಾತು ಇದು, ಗೂಂಡಾಗಳ ಹೇಳೋ ಮಾತು. ಡಿಸಿಎಂ ಡಿಕೆಶಿ ಆ ರೀತಿಯಾಗಿ ಮಾತನಾಡಿದ್ದಾರೆ. ಜೈಲಿಗೆ ಹೋಗಿ ಬರೋದು ಡಿಸಿಎಂ ಡಿಕೆಶಿಗೆ ಮಾಮೂಲಾಗಿದೆ. ಫುಲ್ ಸೆಟಲ್ಮೆಂಟ್ಗೆ ಡಿಕೆಶಿ ಮತ್ತೆ ಜೈಲಿಗೆ ಹೋಗಬೇಕು, ಮತ್ತೆ ಅವ್ರು ಜೈಲಿಗೆ ಹೋಗಬೇಕು ಅಂತ ವ್ಯಂಗ್ಯವಾಡಿದ್ದಾರೆ ಈಶ್ವರಪ್ಪ. ಡಿಕೆ ಶಿವಕುಮಾರ್ ಬೆದರಿಕೆ ಧಮಕಿಗಳಿಗೆ ನಾನು ಬಗ್ಗಲ್ಲ. ದೇಶದ್ರೋಹಿಗಳಿಗೆ ಗುಂಡಿಕ್ಕಿ ಕೊಲ್ಲುವ ಕಾನೂನಿಗೆ ನನ್ನ ಆಗ್ರಹ. ಇದು ಈಶ್ವರಪ್ಪನವರ ಆಗ್ರಹ. ಗುಂಡಿಕ್ಕಿ ಕೊಲ್ಲುವ ಕಾನೂನು ಮನವಿ ಹೇಳಿಕೆಯಲ್ಲಿ ಬದಲಾವಣೆ ಇಲ್ಲ. ದೇಶ ವಿಭಜನೆ ಅನ್ನೋ ಹೇಳಿಕೆ ನೀಡೋದೇ ಘೋರ ಅಪರಾಧ ಅಂತಿದ್ದಾರೆ. ಡಿಕೆ ಸುರೇಶ್ಗೆ ಗುಂಡಿಕ್ಕಿ ಕೊಲ್ಲಿ ಅಂತ ನಾನು ಎಲ್ಲೂ ಹೇಳಲಿಲ್ಲ. ಸುರೇಶ್ ಹೇಳಿಕೆಯನ್ನ ಖರ್ಗೆ ಸಿದ್ದರಾಮಯ್ಯ ಕೂಡ ಒಪ್ಪಲಿಲ್ಲ. ಹಾಗಾದ್ರೆ ಕೆಎಸ್ ಈಶ್ವರಪ್ಪನವರ ವಾಗ್ದಾಳಿ ಆರೋಪಗಳು ಕಿಡಿಕಾರಿದ್ದ ಪರಿ ಹೇಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಅವರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ನಮಗೆ ಕೇಂದ್ರದಿಂದ ತೆರಿಗೆ ಪಾಲ್ ಬರ್ತಾ ಇಲ್ಲ, ಹೀಗಾಗಿ ದೇಶವನ್ನೇ ವಿಭಜನೆ ಮಾಡಬೇಕು ಅನ್ನುವಂಥ ಹೇಳಿಕೆ ಹಲವು ಸ್ವರೂಪಕ್ಕೆ ತೆಗೆದುಕೊಂಡೋಯ್ತು. ಸೊ ಈಶ್ವರಪ್ಪನವರು ಕೂಡ ಅವ್ರ ಮೇಲೆ ಗುಂಡಾರಿಸೋದಕ್ಕೆ ಅನುಮತಿಯನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದು ಭಾಳಷ್ಟು ರಾಜಕೀಯ ಕೆಸರಚಾಟಕ್ಕೆ ಕಾರಣವಾಗಿದೆ. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಈಶ್ವರಪ್ಪನವರೇ ಇದ್ದಾರೆ. ಅವ್ರನ್ನೇ ಕೇಳೋಣ. ಸರ್, ಒಂದು ರೀತಿಯಾದಂಥ ಹೇಳಿಕೆಗಳು, ಆರೋಪ ಪ್ರತ್ಯಾರೋಪಗಳು. ಸೊ ಈ ರೀತಿಯಾದಂಥ ತೆರಿಗೆ ಹಣವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಡಿ ಕೆ ಸುರೇಶ್ ಅವರು ಹೇಳಿಕೆಯನ್ನು ಕೊಟ್ಟರು. ಸೊ ಈಗ ಗುಂಡ ಆರಿಸಬೇಕು ಅನ್ನುವಂಥ ಮಾತಕ್ಕೆ ಅನುಮತಿ ಬೇಕು ಅನ್ನುವಂಥ ಮಾತನ್ನು ನೀವು ಹೇಳಿದ್ರು. ಸೊ ಇದು ಯಾವ ರೀತಿಯಾದಂಥ ತಿರುವು ಪಡ್ಕೊಂಡಿದೆ ಅಂತಂದರೆ ಇದನ್ನೇ ಅಸ್ತ್ರವನ್ನಾಗಿ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ನವರು ಅನ್ನೋಂಥದ್ದು. ತೆರಿಗೆ ಹಣವನ್ನು ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಕೊಡಿ ಅಂತ ಕೇಳಿದ್ರೆ ತಪ್ಪಿಲ್ಲ. ಆದರೆ ಈಗಾಗಲೇ ಲೋಕಸಭೆಯಲ್ಲಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಅರ್ಥ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕಾದಂಥ ಅಷ್ಟು ನಾವು ಕೊಟ್ಟಿದ್ದೀವಿ, ಯಾವುದೂ ಬಾಕಿ ಇಲ್ಲ. ಇದು ಬೇರೆ ಸಬ್ಜೆಕ್ಟು. ನಾನು ಆ ಸಬ್ಜೆಕ್ಟಿಗೆ ಕ್ಲಿಯರ್ ಮಾಡಿದ್ದೀನಿ. ಎರಡನೇ ಸಬ್ಜೆಕ್ಟು ಅವರೇನು ಹೇಳಿದರು, ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಒಟ್ಟಿಗೆ ಸೇರಿ ಬೇರೆ ರಾಷ್ಟ್ರವನ್ನೇ ಕೇಳಬೇಕಾದಂಥ ಸಂದರ್ಭ ಬರ್ತಾ ಇದೆ, ಇದು ನಮ್ಮ ಬೇಡಿಕೆ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳಿದರು. ಇದು ರಾಷ್ಟ್ರದ್ರೋಹದ ಹೇಳಿಕೆ, ದೇಶವನ್ನು ವಿಭಜನೆ ಮಾಡೋಂಥ ಹೇಳಿಕೆ. ದೇಶವನ್ನು ವಿಭಜನೆ ಮಾಡೋದಕ್ಕೆ ಯಾವುದೇ ರಾಷ್ಟ್ರ ಭಕ್ತ ಒಪ್ಪಲ್ಲ. ನಾನಷ್ಟೇ ಅಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದರು, ನಾನು ಇದನ್ನು ಒಪ್ಪಲ್ಲ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯಲ್ಲಿ ಹೇಳಿದರು, ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕನೂ ಕೂಡ ಈ ದೇಶ ಒಂದೇ ಅಂತ. ಎಲ್ಲ ಅನೇಕ ಕಾಂಗ್ರೆಸ್ಗಳು ಈ ಮಾತನ್ನು ಹೇಳಿದಾಗ ಡಿ ಕೆ ಸುರೇಶ್ ಅವರ ಅಣ್ಣ ಉಪಮುಖ್ಯಮಂತ್ರಿ ಆಗಿರೋಂಥ ಡಿ ಕೆ ಶಿವಕುಮಾರ್ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ದೇಶದ್ರೋಹಿ ಹೇಳಿಕೆಗೆ ಬೆಂಬಲ ಕೊಡ್ತಿದ್ದಾರೆ. ಅದು ಅಷ್ಟೇ ಅಲ್ಲದೆ ಧಮಕಿ ಕೂಡ ಹಾಕ್ತಾ ಇದ್ದಾರೆ. ನಾನು ಅರ್ಧ ಸೆಟ್ಲ್ ಮಾಡಿದ್ದೀನಿ, ಇನ್ನೂ ನೋಡಿ ಮುಂದಿನ ದಿನ. ಗುಂಡಾ ಹೇಳಿಕೆಗಳಲ್ಲ, ಇದು ಸಿನಿಮಾ ಡೈಲಾಗ. ಇದು ನಾನಿಂಥ ಯಾವುದಕ್ಕೂ ಬಗ್ಗೋನಲ್ಲ. ನಾನು ತುಂಬ ಸ್ಪಷ್ಟವಾಗಿ ನಮ್ಮ ದಾವಣಗೆರೆ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ಹೇಳಿದ್ದೇನು ಅಂದರೆ, ಈ ದೇಶದ ವಿಭಜನೆ ಮಾಡಬೇಕು ಅನ್ನೋಂಥ ಯಾರು ರಾಷ್ಟ್ರದ್ರೋಹಿಗಳು ಪ್ರಯತ್ನ ಮಾಡ್ತಾರೆ,
ಅವರಿಗೆ ನಮ್ಮ ದೇಶದ ಕಾನೂನನ್ನು ತಿದ್ದುಪಡಿ ಮಾಡಿ ಅದರಲ್ಲಿ ಕಾನೂನು ತಿದ್ದುಪಡಿ ಮಾಡಿ ಗುಂಡು ಹಾರಿಸಂಥ ಒಂದು ಗುಂಡಿಕ್ಕಿ ಹೊಡೆಯುವಂಥ ಕಾನೂನು ತನ್ನಿ ಅನ್ನೋಂಥ ಮಾತನ್ನು ಪ್ರಧಾನಮಂತ್ರಿಗಳು ಕೈ ಮುಗಿದು ಪ್ರಾರ್ಥನೆ ಮಾಡಿ ಬಿಟ್ಟರೆ ಇದರಲ್ಲಿ ನಾನು ಡಿ ಕೆ ಸುರೇಶ್ ಗುಂಡಿಟ್ಟು ಹೊಡಿತೀನಿ ಇದನ್ನು ನಮಗೆಲ್ಲೂ ಬಂದಿಲ್ಲ. ಈ ರೀತಿ ದೇಶವನ್ನು ವಿಭಜನೆ ಮಾಡೋಂಥ ಹೇಳಿಕೆ ಕೊಟ್ಟಿರೋದನ್ನು ನಮ್ಮಷ್ಟು ಜನಕ್ಕೂ ತುಂಬ ನೋವಾಗಿದೆ. ಅದಕ್ಕೆ ನಾವು ತುಂಬ ಸ್ಪಷ್ಟವಾಗಿ ಪ್ರಧಾನಮಂತ್ರಿಗೆ ಏನು ಹೇಳಿದ್ದೀವಿ, ಅವರು ಅದನ್ನು ಕಾನೂನು ತರಬೇಕು, ರಾಷ್ಟ್ರದ್ರೋಹಿ ದೇಶದ ವಿಭಜನೆ ಮಾಡಿಕೊಟ್ರ ಬಗ್ಗೆ ಗುಂಡಿಟ್ಟು ಕೊಲ್ಲಂಥ ಕಾನೂನು ತರಬೇಕು ಅನ್ನೋಂಥ ಅಂಶವನ್ನು ಮತ್ತೆ ನಾನು ಪುನರುಚ್ಚಿಸ್ತೇನೆ. ಇದರಲ್ಲಿ ಹಿಂದೆ ಹೋಗೋಂಥ ಪ್ರಶ್ನೆ ಇಲ್ಲ. ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗ್ಬಿಟ್ಟು ಬಂದರು, ಅದೇನು ದೊಡ್ಡ ಲೆಕ್ಕ ಅಲ್ಲ ಅವರಿಗೆ. ಜೈಲಿಗೆ ಹೋಗಿ ಬರೋದೊಂದು ಮಾಮೂಲಿ ಅವರಿಗೆ. ನನಗೆ ಸೆಟ್ಲ್ಮೆಂಟ್ ಮಾಡ್ತೀವಿ ಏನಂತ ಮಾತು ಹೇಳಿದ್ದಾರೆ. ಅರ್ಧ ಸೆಟ್ಲ್ಮೆಂಟ್ ಆಗಿದೆ, ಇನ್ನು ಅರ್ಧ ಸೆಟ್ಲ್ಮೆಂಟು. ಯಾವುದೋ ಸಿನಿಮಾದಲ್ಲಿ ವಿಲನ್ ಹೇಳಂಥ ಪದಗಳಿವು, ಗುಂಡ ಹೇಳಂಥ ಪದಗಳು. ಇಂಥ ಪದಗಳಿಗೂ ನಾನು ಬಗ್ಗೋನಲ್ಲ. ಇವ್ರಿಗೆ ತಾಕತ್ತಿದ್ರೆ ಇದರಿಂದ ಹೊರಗೆ ಬರಬೇಕಿತ್ತು. ಜೈಲಲ್ಲೇ ಅರ್ಧ ಸೆಟ್ಲ್ಮೆಂಟ್ ಆಗಿದೆ. ಈಗ ಒಂದಿಷ್ಟು ದಿನ ಜೈಲಲ್ಲಿ ಇದು ಬಂದಿದ್ದಾರೆ, ಸದ್ಯಕ್ಕೆ ಬೈಲಲ್ಲಿದ್ದಾರೆ. ಮತ್ತೆ ಫುಲ್ ಸೆಟ್ಲ್ಮೆಂಟ್ ಆಗೋದಿದ್ದು ಮತ್ತೆ ಜೈಲಿಗೆ ಹೋಗೋರಿದ್ದಾರೆ ಇವರು ಸೆಟ್ಲ್ಮೆಂಟ್ ಬಗ್ಗೆ ಮಾತಾಡೋದಕ್ಕೆ ಇಂಥದಕ್ಕೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವು ಎದುರ ಪ್ರಶ್ನೆ ಬರೋದಿಲ್ಲ. ಇದನ್ನು ಅವರು ತಿದ್ದುಕೋಬೇಕು. ನನಗೆ ಕೋರ್ಟ್ ₹1 ಪೆನಾಲ್ಟಿ ಕಟ್ಟೋಕ್ಕೂ ಹೇಳಿಲ್ಲ, ಒಂದಿನ ಜೈಲಿಗೂ ಹೋಗಿ ಬಂದಿಲ್ಲ. ನಾನು ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಪೆನಾಲ್ಟಿನೂ ಕಟ್ಟಿದ್ದಾರೆ, ಜೈಲಿಗೂ ಹೋಗಿ ಬಂದಿದ್ದಾರೆ. ನೀವು ತೀರ್ಮಾನ ಮಾಡಿ ಯಾರು ರಾಷ್ಟ್ರಭಕ್ತರು, ಯಾರು ರಾಷ್ಟ್ರದ್ರೋಹಿಗಳು ಅಂತ. ಈಗಾಗಲೇ ಈಶ್ವರಪ್ಪನವರು ಸ್ಪಷ್ಟಪಡಿಸಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಭಾಳ ನನ್ನ ಹೇಳಿಕೆ ನಾನು ಈಗಲೂ ಕೂಡ ನಿಲುವು ಸ್ಪಷ್ಟ. ಸೊ ಹೀಗಾಗಿ ನನ್ನ ಹೇಳಿಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನೋಂಥದ್ದು ಕೂಡ ಸ್ಪಷ್ಟಪಡಿಸಿದ್ದಾರೆ. ಕ್ಯಾಂಪರ್ಸನ್ ಪ್ರಶಾಂತ್ ಜೊತೆ ಚಂದ್ರಶೇಖರ್, ವಿಸ್ತಾರ ನ್ಯೂಸ್, ಮೈಸೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.